ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು RSSನ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸಿದ್ದರಾಮಯ್ಯ ಮತ್ತು ಅವರ ಇಡೀ ಕ್ಯಾಬಿನೆಟ್ ಈಗ ಆಗುತ್ತಿರುವಂಥ ಅಡ್ಮಿನಿಸ್ಟ್ರೇಟಿವ್ ಫೇಲಿಯರ್ ಏನಿದೆ, ಎಲ್ಲಿ ಕರ್ನಾಟಕವನ್ನು ಅಧಪತನಕ್ಕೆ ಕೊಂಡೊಯ್ಯುವಂಥ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅದನ್ನು ಜನರ ಮನಸ್ಸಿನಿಂದ ಡಿಸ್ಟ್ರಾಕ್ಟ್ ಮಾಡಬೇಕೆನ್ನುವಂಥ ಕಾರಣಕ್ಕಾಗಿ ಒಂದು ದಿನ RSS, ಮತ್ತೊಂದು ದಿನ ಮುಖ್ಯಮಂತ್ರಿ ಬದಲಾವಣೆ, ಮತ್ತೊಂದು ದಿನ ಗ್ರೇಟರ್ ಬ್ಯಾಂಗ್ಳೂರು, ಮತ್ತೊಂದು ದಿನ ಜಾತಿ ಗಣತಿ, ಈ ರೀತಿ ವಿಷಯಗಳನ್ನು ಮಾತಾಡ್ತಾ ಜನರ ಮನಸ್ಸನ್ನು ಕೇಂದ್ರೀಕೃತ ಸಮಸ್ಯೆಗಳ ಮೇಲೆ ಕೇಂದ್ರೀಕೃತ ಆಗಬಾರ್ದು ಅನ್ನುವಂಥ ಮನಸ್ಥಿತಿಯಿಂದ ಇವರು ಮಾತಾಡ್ತಾ ಇದ್ದಾರೆ. ಎರಡನೇದಾಗಿ ಪ್ರಿಯಾಂಕ್ ಖರ್ಗೆ ಅವರ ಗುರುಗಳ ಅಂತ ರಾಹುಲ್ ಗಾಂಧಿ ಯಾರಿದ್ದಾರೆ, ಆ ರಾಹುಲ್ ಗಾಂಧಿಯ ಅಪ್ಪನಿಗೆ ಸಹ RSSನ್ನು ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ, ರಾಹುಲ್ ಗಾಂಧಿಯ ಅಜ್ಜಿಗೆ ಸಹ RSSನ್ನು ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ, ರಾಹುಲ್ ಗಾಂಧಿಯ ಮುತ್ತಜ್ಜನಿಗೆ ಸಹ RSSನ್ನು ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ. ಪ್ರತಿ ಸತಿ ಅವರು ಅಟೆಂಪ್ಟ್ ಮಾಡಿದಾಗ ನಂತರ ಅವರೇ ಆ ಬ್ಯಾನನ್ನು ವಾಪಸ್ ತೊಗೊಂಡಿದ್ದನ್ನು ನಾವು ಇತಿಹಾಸದ ಮೂಲಕ ನೋಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಎಲ್ಲಿ ಏನಾದರೂ ದೊಡ್ಡ ರೀತಿಯ ಗಂಡಾಂತರ ಆಗಿದ್ರೆ, ನೈಸರ್ಗಿಕ ಸಮಸ್ಯೆಗಳಾದರೆ ಮೊದಲು ಆ ಜಾಗಕ್ಕೆ ಧಾವಿಸುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಭಾರತ್ ಮಾತೆಗೆ ಜೈಕಾರ ಹೇಳ್ತಾರೆ. ದೇಶ ಮೊದಲು ಅನ್ನುವಂಥ ಮನಸ್ಥಿತಿಯನ್ನು ಯಾರು ಶಾಖೆಗೆ ಬರ್ತಾರೆ ಅವರಿಗೆ ಆ ಮಾತನ್ನು ಹೇಳುವಂಥ ಕೆಲಸ ಅಲ್ಲಿಂದ ಆಗ್ತದೆ. ದೇಶಭಕ್ತರ ಒಂದು ಸಂಘಟನೆ, ಈ ದೇಶಭಕ್ತರ ಸಂಘಟನೆ ಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೂ ಮತ್ತು ಅವರ ಇಡೀ ಕಾಂಗ್ರೆಸ್ನ ಹೆಚ್ಚಿನ ಮಂತ್ರಿಗಳಿಗೆ ಕಣ್ಣಿದೆ. ಅವ್ರ ಪ್ರಕಾರ ಜಿಹಾದಿ ಶಕ್ತಿಗಳು ನಮ್ಮ ದೇಶದಲ್ಲಿ ಹುಟ್ಟಿದರೆ ಒಳ್ಳೆಯದು, ಭಾರತ್ ಮಾತೆಗೆ ಜೈಕಾರ ಅನ್ನುವಂಥ ಮಕ್ಕಳು ನಮ್ಮಲ್ಲಿ ಇರಬಾರ್ದು ಅನ್ನುವಂಥ ಮನಸ್ಥಿತಿಯಿಂದ ಈ ಮಾತನ್ನು ಆಡ್ತಾ ಇದ್ದಾರೆ. ಪಥಸಂಚಲನ ಬ್ಯಾನ್ ಮಾಡ್ತೇವೆ, ಮತ್ತೊಂದು ಬ್ಯಾನ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಾರ್ವಜನಿಕ ವಲಯದಿಂದ ಯಾವ ರೀತಿಯ ರಿಯಾಕ್ಷನ್ ಬರ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಸಹ ನೋಡಿದ್ದೇವೆ. ಸಾರ್ವಜನಿಕ ಜಾಗದಲ್ಲಿ ಯಾರೋ ಒಂದು ಕಡೆ ನಮಾಜ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಜಾಗದಲ್ಲಿ ಬೇರೆ ರೀತಿಯ ಯಾವುದೇ ಪರ್ಮಿಷನ್ನ ತೆಗೆದುಕೊಳ್ಳದೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಇವರು ತುಟಿಪಿಟಕ್ಕೆ ಅನ್ನೋದಿಲ್ಲ, ಯಾಕಂದರೆ ಅದು ಅವರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಇದನ್ನು ಎಲ್ಲೋ ಒಂದು ಕಡೆ ಇವರು ಹಿಂದೂಗಳಿಗೆ ಸಾಫ್ಟ್ ಟಾರ್ಗೆಟ್ ಆಗಿದ ಕಾರಣಕ್ಕಾಗಿ ಈ ರೀತಿ ನಾಲಿಗೆಯನ್ನು ಹರಿದು ಬಿಡುವಂಥ ಅಭ್ಯಾಸವನ್ನು ಈ ವ್ಯಕ್ತಿ ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಮೊನ್ನೆ ಒಂದು ಸಣ್ಣ ಬಾಲಕಿಯ ಕೊಲೆ ಮತ್ತು ರೇಪ್ ಆಗ್ತದೆ, ಅತ್ಯಾಚಾರ ಮತ್ತು ಕೊಲೆ ಮಾಡ್ತಾರೆ. ಇವರೇ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯ ಆ ಬಾಲಕಿ. ಇನ್ನೂ ಸಹ 1 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಆ ಬಾಲಕಿಯ ಮನೆಯವರಿಗೆ ಯಾವುದೇ ಪರಿಹಾರ ಕೊಡಿಸುವಲ್ಲಿ ಈ ವ್ಯಕ್ತಿ ವಿಫಲರಾಗಿದ್ದಾರೆ. ಸರ್ಕಾರ ಬಾಯಿ ಮುಚ್ಚಿ ಕೂತ್ಕೊಂಡಿದೆ. ಕೇಳಿದರೆ ಅವನನ್ನು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇಡೀ ಬೆಂಗಳೂರಿನಲ್ಲಿ ರಸ್ತೆಗಳು ಹೊಂಡದಿಂದ ತುಂಬಿ ಹೋಗಿದೆ. ಕಿರಣ್ ಮಜುಮ್ದಾರ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮೋಹನ್ ದಾಸ್ ಪೈ ಅಂತವರು ಸಹ ಎಲ್ಲರೂ ಸಹ ಟ್ವೀಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಂದ ಕಂಪನಿಗಳೆಲ್ಲ ಹೊರಗೆ ಹೋಗುವಂಥ ಸಮಯ ಬಂದಿದೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ವಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಖಾಲಿ ಜನರ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ RSSನ್ನು ಬ್ಯಾನ್ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ ಅನ್ನುವಂಥ ಹಗಲುಗನಸು ಕಾಯುವಂಥ ಕೆಲಸವನ್ನು ಕಾಣುವಂಥ ಕೆಲಸವನ್ನು ಈ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಇರ್ಬೋದು ಮತ್ತು ಇಡೀ ಸಿದ್ದರಾಮಯ್ಯ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಮೊದಲು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ, ಜನ ನಿಮಗೆ ವೋಟ್ ಹಾಕಿ ಆ ಸ್ಥಾನದಲ್ಲಿ ಕೂಡಿಸಿದ್ದಾರೆ, ನೀವು ಅದನ್ನು ಬಿಟ್ಟು ಬೇರೆ ಅಲ್ಲಸಲ್ಲದ ವಿಷಯಗಳಿಗೆ ಮಾತಾಡೋದನ್ನು ಬಿಟ್ಟುಬಿಡಿ. ಹೇಗೂ ಸಹ ಚುನಾವಣೆ ಆದರೆ ನಿಮ್ಗೆ ಏನಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಒಂದು 20% ಸೀಟ್ಸ ನಿಮ್ಗೆ 20 ಸೀಟ್ಸ ನಿಮಗೆ ಗೆಲ್ಲಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಈಗ ಚುನಾವಣೆ ಆದರೆ ಕರ್ನಾಟಕದಲ್ಲಿದೆ. ಇದರಲ್ಲಿ ಕಾಂಗ್ರೆಸ್ ಅವರ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರನ್ನು ಒಂದು ಜಾಗಕ್ಕೆ ಬರಲಿಕ್ಕೆ ಹೇಳಿ ಗಂಟೆಗಟ್ಟಲೆ ಕಾಲ ಅವರಿಗೆ ಅನ್ನ ನೀರು ಕೊಡದೆ, ತಿನ್ನಲಿಕ್ಕೆ ಏನು ಕೊಡದೆ, ಒಂದು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡದೆ ದೊಡ್ಡ ರೀತಿಯ ಅನಾಹುತ ಆಗುವಂಥ ಒಂದು ಸಾಧ್ಯತೆ ಇತ್ತು. ಇವರು ನಾವಿಲ್ಲಿ ಸಣ್ಣ ಪರ್ಮಿಷನ್ನ ತೆಗೆದುಕೊಳ್ಳಿಕ್ಕೆ ಹೋದರೆ, ಒಂದು ಪರ್ಮಿಷನನ್ನು ಕಾರ್ಯಕ್ರಮ ಮಾಡಲಿಕ್ಕೆ ಹೋದರೆ ಇಷ್ಟು ಜನರಿಗಿಂತ ಜಾಸ್ತಿ ಇರ್ಬೋದು, ಆ ರೀತಿ ಆಗಬೇಕು ಈ ರೀತಿ ಆಗಬೇಕು ಅನ್ನುವಂಥ ಕಟ್ಟುಪಾಡುಗಳನ್ನು ನಮ್ಮ ಮುಂದೆ ಹಾಕ್ತಾರೆ. ಕಾಂಗ್ರೆಸ್ನ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ, ಪುತ್ತೂರಿನ ಆದಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ರೀತಿಯ ಅವ್ಯವಸ್ಥೆ ಆಗಿದೆ. ಇಷ್ಟು ದೊಡ್ಡ ರೀತಿಯಲ್ಲಿ ಜನ ಎಷ್ಟೋ 10, 15, 20 ಜನ ಆಸ್ಪತ್ರೆಗೆ ಕರ್ಕೊಂಡು ಬೇಕಂತ ಪರಿಸ್ಥಿತಿ ಉಂಟಾಗಿತ್ತು. ಹಾಗಾದರೆ ಇವ್ರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ
ಜನರಿಗೆ ರಕ್ಷಣೆ ಕೊಡುವಂಥದ್ದು, ಕಾರ್ಯಕ್ರಮ ಬಂದವರ ಬಗ್ಗೆ ಜಾಗ್ರತೆ ವಹಿಸುವಂಥ ಯಾವುದೇ ಕೆಲಸಗಳನ್ನು ಮಾಡದೆ RCBಯ ಒಂದು ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಕಾಲು ತುಳಿತಕ್ಕಾಗಿ ಸಾವನ್ನಪ್ಪಿದ್ದನ್ನು ನಾವು ನೋಡಿದ್ದೇವೆ. ಅದ ನಂತರ ಸಹ ಸರ್ಕಾರ ಯಾವುದೇ ಬುದ್ಧಿಯನ್ನು ಕಲಿಯಲಿಲ್ಲ, ಯಾವುದೇ ಪಾಠವನ್ನು ಕಲಿಯಲಿಲ್ಲ ಎಂಬುದು ನಮಗೆ ಗೊತ್ತಾಗ್ತದೆ. ಅವರಿಗೆ ಏನಿದ್ರೂ ಸಹ ಅವರ ರಾಜಕೀಯ ಮುಖ್ಯ ವಿನ ಸಾರ್ವಜನಿಕರ ಜೀವದ ಮೇಲೆ ಯಾವುದೇ ಒಂದು ರೀತಿಯ ಕಳಕಳಿ ಅವರ ಹತ್ರ ಇಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ GSTಯನ್ನು ಏನು 2 ಸ್ಲ್ಯಾಬಿಗೆ ರಿಡ್ಯೂಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ, ಅದು ಅವರಿಗೆ ನುಂಗಲಾರದ ತುತ್ತಾಗಿದೆ. ಅವರಿಗೆ ಗೊತ್ತಿದೆ ಇದರಿಂದ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಜನರಿಗೆ ತುಂಬ ಸಹಾಯ ಆಗಿದೆ. ಇದರಲ್ಲಿ ಎಲ್ರಿಗೂ ಒಂದು ಸ್ಟ್ರೀಮ್ಲೈನ್ ಆಗಿದೆ. ಟ್ಯಾಕ್ಸೇಷನ್ ಸಿಸ್ಟಮ್ ಏನಿದೆ ಅಥವಾ ಯಾರು ಮಾರಾಟಗಾರರಿದ್ದಾರೆ ಅವ್ರಿಗೆ ಸಹ ಇದರಿಂದ ಸಹಾಯ ಆಗ್ತಾಯಿದೆ. ಮತ್ತು ಫೈನಲ್ ಇದರಿಂದ ಯಾರು ಲಾಭ ಪಡಿತಾ ಇದ್ದಾರೆ, ಸಾರ್ವಜನಿಕರು ಯಾರಿದ್ದಾರೆ ಅವರಿಗೆ ದೊಡ್ಡ ರೀತಿಯಲ್ಲಿ ಲಾಭ ಆಗಿದೆ. ಅದಕ್ಕೆ ಇವರು ನಮ್ಮ ಸ್ಟೇಟಿಗೆ ಇಷ್ಟು ಲಾಸ್ ಆಗಿದೆ, ಇಷ್ಟು ಕಮ್ಮಿ ಕಲೆಕ್ಷನ್ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಷಯನ ಇವರು ನೆನ್ಪಿಡಬೇಕು, ಜನರಿಗೆ ಕಣ್ಣಿಗೆ ಮಂಕು ಬೂದಿ ಎರಚುವ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಬಾರ್ದು. ಯಾಕಂದರೆ GST ಕಮಿಟಿಯಲ್ಲಿ ನಮ್ಮ ಸರ್ಕಾರದ ಒಂದು ರೆಪ್ರೆಸೆಂಟೇಟಿವ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಯಾರಾದರೂ ಒಬ್ಬರು ಇರ್ತಾರೆ. ಒಬ್ಬ ಈ GST ಕಮಿಟಿಯಲ್ಲಿ ಒಬ್ಬ ಇದರ ವಿರೋಧ ಮಾಡಿದರೆ ಅದು ಪಾಸ್ ಆಗೋದಿಲ್ಲ. ಇವ್ರಿಗೆ ಅಷ್ಟು ಕಳಕಳಿ ಇದ್ದಿದ್ದರೆ, ಆ ರೀತಿಯ ಕಳಕಳಿ ಇದ್ದಿದ್ದರೆ ಏನು ಹೇಳ್ತಾ ಇದ್ದಾರೆ ಈಗ ಜನರಿಗೆ ತಪ್ಪು ವಿಷಯಗಳನ್ನು, ಅವರ ಮಂತ್ರಿಗಳು ಹೇಳ್ಬೋದಿತ್ತು ನಾನು ಇದನ್ನು ಪಾಸ್ ಆಗಲಿಕ್ಕೆ ಬಿಡೋದಿಲ್ಲ ಅಂತ. ಅಲ್ಲಿ ವೋಟಿಂಗ್ ಸಿಸ್ಟಮ್ ಅಲ್ಲ, ಒಬ್ಬ ವ್ಯಕ್ತಿ ಬೇಡ ಅಂತ ಸಹ GSTಯಲ್ಲಿ ಪಾಸ್ ಆಗೋದಿಲ್ಲ. ಇವರು ಪಾಸ್ ಮಾಡಿದ್ದಾರೆ, ಇವ್ರ ಮಂತ್ರಿಗಳು ಪಾಸ್ ಮಾಡಿದ್ದಾರೆ. ಅಲ್ಲಿ ಬೇಡ ಅನ್ನುವಂಥ ಮಾತನ್ನು ಇವರು ಆಡಲಿಲ್ಲ. ಎಲ್ಲ ಪಾಸಾದ ನಂತರ GST ಸಿಸ್ಟಮ್ ಬಂದ ನಂತರ 2 ಸ್ಲ್ಯಾಬಿಗೆ ಬಂದ ನಂತರ ಈಗ ಅವ್ರ ಮಂತ್ರಿಗಳು ಅವರೆಲ್ಲ ಸೇರಿ GST ಏನು ಸಿಸ್ಟಮ್ಮು ಸರಿ ಇಲ್ಲ, ಅದರಿಂದ ರಾಜ್ಯಕ್ಕೆ ತೊಂದರೆ ಆಗ್ತದೆ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಎಲ್ಲ ಜನರಿಗೆ ಸಹ ಗೊತ್ತಿದೆ GST ಕೌನ್ಸಿಲಲ್ಲಿ ಒಬ್ಬ ವ್ಯಕ್ತಿ ಅಬ್ಜೆಕ್ಟ್ ಮಾಡಿದರೂ ಸಹ ಅದು ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿಮ್ಮ ಮಿನಿಸ್ಟ್ರು ಯಾಕೆ ಅಬ್ಜೆಕ್ಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವ್ರ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ.